1993-94ರಲ್ಲಿ ಇದೇ ಬೀಡಿದಿನಲ್ಲಿ ಕೈಗಾರಿಕಾ ಪ್ರದೇಶ ಅಭಿವೃದ್ಧಿ ಮಾಡಬೇಕು ಅಂತ ಹೇಳಿ, ಯಾಕೆಂದ್ರೆ ಈ ಮೈಸೂರು ಭಾಗದಲ್ಲಿ ಹೊಸೂರು ಮತ್ತೆ ಹಿಂದೂಪುರ ಹೈವೇಗಳು ಬಿಟ್ಟರೆ ಮೈಸೂರು ಹೈವೇನಲ್ಲಿ ಯಾವುದೇ ಕೈಗಾರಿಕೆಗಳು ಬಂದಿರಲಿಲ್ಲ, ಅಭಿವೃದ್ಧಿ ಆಗಿರಲಿಲ್ಲ, ರೈತರಿಗೆ ತೊಂದರೆ ಆಗ್ತಾ ಇತ್ತು. ಅವತ್ತಿನ ದಿವಸ ನಾವು 2000 ಎಕರೆ ಭೂ ಸ್ವಾಧೀನಕ್ಕೆ ಆದೇಶ ಮಾಡಿದ್ವಿ ಕೈಗಾರಿಕಾ ಪ್ರದೇಶದಿಂದ. ಅದಕ್ಕೆ ಕಾರಣಾಂತರಗಳಿಂದ ಜಪಾನ್ ಸರ್ಕಾರದವರು ಹಣ ಹೂಡಿಕೆ ಮಾಡಿ ಇಲ್ಲಿ ಕೈಗಾರಿಕೋದ್ಯೋಗಗಳನ್ನು ತಂದು ಕೈಗಾರಿಕೆ ಸ್ಥಾಪನೆ ಮಾಡುವಂಥ ಒಂದು ಒಡಂಬಡಿಕೆಗೆ ಕರ್ನಾಟಕ ಸರ್ಕಾರ ಮುಂದಾಗಿತ್ತು. ಆದರೆ ಕೆಲವರು ಇದು ಜಪಾನ್ ಸರ್ಕಾರದ ಒಂದು ಯೋಜನೆ, ಇಲ್ಲಿ ಜಪಾನಿಯರೇ ಬಂದು ವಾಸ ಮಾಡ್ತಾರೆ, ಜಪಾನ್ ಟೌನ್ಶಿಪ್ ಆಗ್ತವೆ, ಅದಕ್ಕೆ ವಿರೋಧ ಮಾಡ್ತೀವಿ ಅಂತ ಹೇಳಿದ್ರು. ನಾವು ಆವಾಗ ಬಲವಂತವಾಗಿ ಭೂ ಸ್ವಾಧೀನ ಮಾಡಲಿಲ್ಲ, ಆವಾಗ ನಾವು ಕೈ ಬಿಟ್ವಿ. ನನಗೆಲ್ಲೋ ಒಂದು ಕಡೆ ನೋವಿತ್ತು, ಮೈಸೂರು ಭಾಗದ ಈ ಜನರ ಅಭಿವೃದ್ಧಿ ಆಗ್ತಾ ಇಲ್ಲ, ಈ ರಾಮನಗರ, ಚನ್ನಪಟ್ಟಣ, ಮಂಡ್ಯ, ಮೈಸೂರು ಭಾಗದಲ್ಲಿ ಅಭಿವೃದ್ಧಿ ಆಗ್ತಾ ಇಲ್ಲ, ಈ ಭಾಗದಲ್ಲಿ ಕೈಗಾರಿಕೆಗಳನ್ನು ತರಲೇಬೇಕು ಅನ್ನೋ ಒಂದು ಛಲ ಇತ್ತು. ಆದರೆ 1996-97ರಲ್ಲಿ ಇಲ್ಲಿ ರೈತರನ್ನ ಭೇಟಿಯಾಗಿ ರೈತರ ಮನವೊಲಿಸಿ ಆವಾಗ ನೋಟಿಫಿಕೇಶನ್ ಮಾಡಿಸಿದ್ವಿ 2000 ಎಕರೆಗೆ. ಇವಾಗ 350 ಎಕರೆ ಬಿಡದಿ ಪವರ್ ಪ್ಲಾಂಟ್ಗೆ ಅಕ್ವೈರ್ ಮಾಡೋದಕ್ಕೆ ರೈತರು 4 ಲಕ್ಷ ರೂಪಾಯಿ ಒಪ್ಕೊಂಡಿದ್ರು ಎಕರೆಗೆ. ಅವತ್ತು ಬಿಡದಿ ಭಾಗದಲ್ಲಿ 50,000ದಿಂದ 1 ಲಕ್ಷದ ಒಳಗಡೆ ಭೂಮಿ ಸಿಗ್ತಾ ಇತ್ತು. ಆದರೆ ನಾನು ಅವ್ರಿಗೆ ಹೇಳಿ ಕಳಿಸ್ತೆ, ಇವಾಗಲೇ ನೀವು ಒಪ್ಕೋಬೇಡಿ, ಒಂದು 2-3 ತಿಂಗಳು ಕಾಯಿದೆ ಅಂತ ಹೇಳಿದೆ ಬಿಡದಿ ಪವರ್ ಪ್ಲಾಂಟ್ ಇದ್ದಂಥ ಜಮೀನ್ದಾರರಿಗೆ. ನಮ್ಮ ಬಿಡದಿ ಇಂಡಸ್ಟ್ರಿ ಮಾಡುವಾಗ ಅದಕ್ಕೆ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ 6 ಲಕ್ಷ ರೂಪಾಯಿ ಫಿಕ್ಸ್ ಮಾಡಿಸೋದು ಎಕರೆಗೆ. ರೈತರು ಬಹಳ ಸಂತೋಷದಿಂದ ಮುಂದೆ ಬಂದು ಹಣನೂ ಸ್ವೀಕರಿಸೋದಕ್ಕೆ ಮೊದಲೇ ನೀವು ಕೆಲಸ ಮಾಡ್ಕೊಳ್ಳಿ ಅಂತ ಹೇಳಿಬಿಟ್ರು. ನಾವು ಇವತ್ತೂ ಕೂಡ ಅಲ್ಲಿ ವಾಸ ಯಾರು ಮಾಡ್ತಾ ಇದ್ರು ಅವ್ರಿಗೆ ಮನೆ ಕಟ್ಸ್ಕೊಟ್ಟಿದ್ದೀನಿ, ಒಂದು ನಿವೇಶನ ಎಲ್ಲ ಕೊಟ್ಟಿದ್ದೀವಿ, ಮನೆನೂ ಕಟ್ಸ್ಕೊಟ್ಟಿದ್ದೀವಿ. ಇವಾಗಲೂ ಹೋಗಿ ನೀವು ಬಿಡದಿ ಇಂಡಸ್ಟ್ರಿಯಲ್ಲಿ ಕೋಕೋ ಪವರ್ ಪಾಯಿಂಟ್ ಎದುರುಗಡೆ ನೋಡ್ಬೋದು. ಆದರೆ ಈ ಸರ್ಕಾರ ಇವಾಗ ಬಹಿರ್ಮುಖ ವ್ಯಾಪ್ತಿಯಲ್ಲಿ 8,000 ಎಕರೆ ಭೂ ಸ್ವಾಧೀನ ಮಾಡ್ತೀವಿ, ಇಲ್ಲಿ ಟೌನ್ಶಿಪ್ ಮಾಡ್ತೀವಿ ಅಂತ ಹೇಳಿ ಬಂದಿದ್ದಾರೆ. ಇದು ಕುಮಾರಸ್ವಾಮಿ ಅವರ ಕೂಸು, ನಾವು ಮಾಡಿದ್ದಲ್ಲ ಅಂತೇಳಿ ಇದು ಮಾಡಿದ್ದಾರೆ. ಕುಮಾರಸ್ವಾಮಿ ಅವ್ರದ್ದು 1986-87ರಲ್ಲಿ 5 ಟೌನ್ಶಿಪ್ಗಳಿಗೆ ಪ್ರಪೋಸ್ ಮಾಡಿದ್ರು. ಅದರಲ್ಲಿ ಬಿಡದಿರೋ ಒಂದು, ಹೊಸೂರು ರೋಡ್ ಒಂದು, ಬಳ್ಳಾರಿ ರೋಡ್ ಒಂದು, ತುಮಕೂರು ರೋಡ್ ಒಂದು, ಹೀಗೆ 5 ಭಾಗಗಳಲ್ಲಿ ಟೌನ್ಶಿಪ್ ಮಾಡ್ತೀವಿ ಅಂತೇಳಿ ಘೋಷಣೆ ಮಾಡಿದ್ರು. ಇವಾಗ 5 ಭಾಗದಲ್ಲಿ 4 ಭಾಗದಲ್ಲಿ ಬಿಟ್ಟು ಬರೀ ಬಿಡದಿಗೋಸ್ಕರ ಯಾಕೆ ಇಟ್ಕೊಂಡಿದ್ದೀರಿ? ಅದರಲ್ಲಿ ನಿಮ್ಮ ಇದೇನಿದೆ, ಅಜಾಂಡ ಏನಿದೆ ಅದನ್ನ ಮುಖ್ಯಮಂತ್ರಿಗಳು ಹೇಳ್ಬೇಕಲ್ವಾ? ದಯಮಾಡಿ ಇದು ಮಾಡಿ. ನಾನು ಹೇಳ್ತೀನಿ, ಇವತ್ತೂ ಕೂಡ ಅಲ್ಲಿ ನಾವು ನೋಡ್ತೀವಿ, ಲಕ್ಷಾಂತರ ತೆಂಗಿನ ಮರಗಳಿದೆ, ಅಡಿಕೆ ಮರಗಳಿದೆ. ಒಂದು ದಿವಸಕ್ಕೆ 1.5 ಲಕ್ಷ ಲೀಟರ್ ಹಾಲು ಕರೆದು ದಿನನಿತ್ಯ ಹಣ ಪಡೀತಾ ಇದ್ದಾರೆ ರೈತರು, ದುಡಿದು ಬದುಕ್ತಾ ಇದ್ದಾರೆ. ಅವರ ಬೆನ್ನೆಲುಬು ಮುಗಿತೀರಿ. ರೈತನೇ ಈ ದೇಶದ ಬೆನ್ನೆಲುಬು. ಅವನು ಬೆಳೆದ ಅನ್ನ ಹಾಕಿದ್ರೆ ಜನಕ್ಕೆ ಅನ್ನ, ಇಲ್ಲ ಅಂದ್ರೆ ಬರ. ಅದರಿಂದ ದಯಮಾಡಿ ಇವಾಗಲೂ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೀವಿ, ದಯಮಾಡಿ ರೈತರ ಮನವೊಲಿಸ್ತೇನೆ, ಯಾವುದೇ ಕಾರಣಕ್ಕೂ ಮುಂದಾಗಬೇಡಿ. ಹೇಳಿದ್ದೀರಿ, ಯಾರೋ ಕೆಲವು ರೈತರು ಬಂದು ಹಣ ತಗೊಂಡಿದ್ದಾರೆ ಸರ್. 8,000 ಎಕರೆನಲ್ಲಿ ಒಂದು 20 ಎಕರೆ 30 ಎಕರೆ ಅಲ್ಲೊಂದು ಇಲ್ಲೊಂದು ನೀವು ಹಣ ಕೊಟ್ಬಿಟ್ಟು ಅಭಿವೃದ್ಧಿ ಮಾಡ್ತೀವಿ ಅಂದರೆ ಅಭಿವೃದ್ಧಿ ಸಾಧ್ಯನೇ? 8,000 ಎಕರೆನೂ ಕೂಡ ಪೂರ್ಣ ಪ್ರಮಾಣದಲ್ಲಿ ಅಕ್ವೈರ್ ಮಾಡಿದ್ರೆ, ಭೂ ಸ್ವಾಧೀನ ಮಾಡಿದ್ರೆ ಆವಾಗ ತಾನೇ ಅಭಿವೃದ್ಧಿ ಮಾಡೋದಕ್ಕೆ ಸಾಧ್ಯ ಆಗ್ತದೆ. ಇಲ್ಲವರೆ ಇನ್ನೊಂದು 50 ವರ್ಷ ಆದ್ರೂ ಅದು ಅಭಿವೃದ್ಧಿ ಆಗೋದಿಲ್ಲ. ರೈತರನ್ನು ಮೂಲೆಗೊಂದು ಮಾಡ್ತೀರಿ. ಇವಾಗ 3 ಲಕ್ಷ ಕೊಡ್ತೀವಿ, 2.5 ಲಕ್ಷದಿಂದ ಅಂತ ಹೇಳ್ತೀರಿ. ಇವಾಗ 3 ಲಕ್ಷ ತಗೊಂಡು ಇಲ್ಲಿ ಬಿಡಬೇಕು ಒಂದು 30-40 ಸೈಟ್ ತಗೋಬೇಕು, 50-60 ಲಕ್ಷ ಇವಾಗ ಸೈಟ್ ಬೆಲೆ. ಮನೆ ಕಟ್ಟಬೇಕು ಅಂದ್ರೆ ಒಂದು 50-60 ಲಕ್ಷ, 1.5 ಕೋಟಿ ಅದಕ್ಕೇನೆ ಹೊಟ್ಟೋಯ್ತು. 25 ಲಕ್ಷ ಟ್ಯಾಕ್ಸ್ ಹೋಯ್ತು. ಇನ್ನು 1,25 ಲಕ್ಷದಲ್ಲಿ ಮದುವೆ ಮುಂದೆ ಮಾಡ್ಕೊಂಡು ಒಂದು 4-5 ವರ್ಷದಲ್ಲಿ ಪಾಪಾರ ಆಯ್ತಾರೆ. ಅವ್ರ ಮುಂದಿನ ಜೀವನ ಏನು? ಅವ್ರಿಗೆ ಏನಾದರೂ ಇದಕ್ಕೆ ರಿಹಾಬಿಲಿಟೇಷನ್ಗೆ ಸೈಟ್ ಕೊಟ್ಟಿದ್ದೀರಾ, ಮನೆ ಕಟ್ಟಿಸ್ಕೊಡ್ತಾ ಇದ್ದೀರಾ? ಏನೂ ಇಲ್ಲ. 3 ಕೋಟಿ ಕೊಡ್ತೀವಿ ಅಂತ ಹೇಳಿ ಘೋಷಣೆ ಮಾಡಿದ್ದೀರಲ್ಲ, ನಿಮ್ಮ ಇದು ಯೋಜನೆ ಸರಿಯಾಗಿಲ್ಲ. ಅದು ದಯಮಾಡಿ ಇವಾಗಲೂ ಕೂಡ ಈ ಯೋಜನೆಯನ್ನು ಕೈ ಬಿಡಿ ಅಂತೇಳಿ ಮನವಿ ಮಾಡ್ತಾ. ಇವಾಗ ತಾನೇ ನಮ್ಮ
ಭೀಷ್ಮಾಚಾರ್ಯರು, ನಮ್ಮ ಪಕ್ಷದ ಭೀಷ್ಮಾಚಾರ್ಯರು, ಸನ್ಮಾನ್ಯ ಎಚ್ ಡಿ ದೇವೇಗೌಡರು ಬರ್ತಾ ಇದ್ದಾರೆ. ಅವರ ಮಾತುಗಳನ್ನ ನೀವೆಲ್ಲರೂ ಕೂಡ ಆಲಿಸಬೇಕು ಅಂತ ಹೇಳಿ ಮನವಿ ಮಾಡಿ ನಾನು ಮಾತು ತೋರಿಸ್ತೀನಿ. ನಮಸ್ಕಾರ.